ಹೊಸ ಕನ್ನಡದ ಕುಲಕೋಟಿಗೆ ಈ ನಿಮ್ಮ ಮನೆ ಮಗ ಶಿವರಾಜ್ KR ಪೇಟೆ ನಿಮ್ಮ ಅಂಕಿತಾ ಗೌಡ ಮಾಡುವ ಸಾದರ ಪ್ರಣಾಮಗಳು. 3 ಗಂಟೆಗಳೇ ಪರ್ಮನೆಂಟು, ಅದೇ ಈ ನೆಲದ ಸೆಂಟಿಮೆಂಟು ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರುವಂತಹ ಸತಿಪತಿಗಳ ಸಪ್ತಪದಿಯ ಕಥೆಯೇ ಆದರ್ಶ ದಂಪತಿಗಳು. ಆದರ್ಶ ದಂಪತಿಗಳು ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ಡೆನ್ವರ್ ಡಿಯೋಡ್ರೆಂಟ್, ದ ರಿಯಲ್ ಸೆಂಟ್ ಆಫ್ ಸಕ್ಸಸ್. ನಾವಿವತ್ತು ಚಾಲುಕ್ಯರ ರಾಜಧಾನಿ ಬಾಗಲಕೋಟೆಯಲ್ಲಿದ್ದೀವಿ. ಸೊ ಇವತ್ತು ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿರುವಂತಹ ಮೊದಲನೇ ದಂಪತಿಗಳನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ನಮ್ಮ 2ನೇ ಜೋಡಿ ಬರ್ಲಿ ವೇದಿಕೆ ಮೇಲೆ. ನಮ್ಮ ವೇದಿಕೆಗೆ 3ನೇ ದಂಪತಿ ಬರ್ಲಿ, ಜೋರಾದ ಚಪ್ಪಾಳೆ. ಈಗ ವೇದಿಕೆಗೆ ಬರ್ಲಿ ನಮ್ಮ 4ನೇ ಜೋಡಿ. ಈಗ 4 ಜೋಡಿಗಳು ವೇದಿಕೆಗೆ ಬಂದಾಯ್ತು. ಎಲ್ಲರನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ. ಮೊದಲಿಗೆ ನಮ್ಮ ಮೊದಲನೇ ಜೋಡಿ. ಸರ್, ನನ್ನ ಹೆಸರು ಸಂತೋಷ್ ಅಂಗಡಿ ಅಂತ. ನಾನು ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಲೋನ್ ಸಿಗುತ್ತಾ ಸರ್? ನಿಮಗೆ ಕೊಡಲ್ಲ ಅಂತೀವಿ ಸರ್, ಸೆಲೆಬ್ರಿಟಿ ಪಕ್ಕ. ಅಲ್ಲಿಗೆ ಬಂದ ಮೇಲೆ ಸೈನ್ ಮಾಡಿ ಸುಸ್ತಾಗೋಗ್ಬಿಡ್ತದೆ ಸರ್. ಮೇಡಮ್ ಸರ್, ನಮ್ಮ ಹೆಸರು ಅನುಪಮಾ ಸಂತೋಷ್ ಕುಮಾರ್, ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 10 ವರ್ಷ. ದಶಕದ ಸಂಭ್ರಮ. ಕಂಗ್ರಾಚುಲೇಷನ್ಸ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಮಕ್ಕಳು? 2 ಜನ ಸರ್, 2 ಸರ್. ಇಬ್ರಿದಾರ? ಆರ್ತಿಗೊಂದು, ಕೀರ್ತಿಗೊಂದು. ಒಂದು ಹೆಣ್ಮಗು ಒಂದು ಗಂಡು ಮಗು. ಓಕೆ, ಸೂಪರ್. ಎಷ್ಟು ವರ್ಷ ಆಯ್ತು ಸರ್? ಮಗಳಿಗೆ 8 ವರ್ಷ, ಮಗಗೆ 5 ವರ್ಷ. 8 ವರ್ಷ 5 ವರ್ಷ, 3 ವರ್ಷ ಗ್ಯಾಪ್. ಓಕೆ, ಬ್ಯಾಂಕಲ್ಲಿ ಕೆಲಸ ಜಾಸ್ತಿ ಇತ್ತು. ಹೌದು. ಓಕೆ, ನೋ ಪ್ರಾಬ್ಲಮ್. ಸರ್, ತಮ್ಮ ಪರಿಚಯ? ನಾನು ಪ್ರಹ್ಲಾದ್ ಕಡಿವಾಲ್ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರ ನೌಕರಿ ಒಳಗೆ PWD ಇಲಾಖೆ ಒಳಗೆ ಸೀನಿಯರ್ ವರ್ಕ್ ಇನ್ಸ್ಪೆಕ್ಟರ್ ಅಂತ ತಗೊಂಡು ಕೆಲಸ ಮಾಡಿ ಈ 3 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ. ಓಕೆ ಸರ್, ಸೂಪರ್. ಡ್ಯಾನ್ಸು ಸಖತ್ತಾಗಿ ಸರ್. ಹೆಂಗೆ ಸರ್, ಪ್ರಾಕ್ಟೀಸ್ ಮಾಡಿಸಿದ್ರ ಮೇಡಮ್? ದಿವಸ ಮಾಡಿಸಿದ್ರೆ 3 ದಿವಸ ಆಯ್ತು ಈಗ. ನಂದು ಅಂಜನಾ ಕಡಿವಾಲ್ ಅಂತ, ನಾ ಗೃಹಿಣಿ ಆಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು 33 ವರ್ಷ ದಾಂಪತ್ಯ. 33 ವರ್ಷ. ಅವತ್ತಿಂದ ನೀವೇ ಕುಣಿಸ್ತಿರೋದು ಸರ್ನ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಸರ್, ನಿಮ್ಮ ಹೆಸರು? ಹನುಮಂತ ಜಾಲಿ. ಮೇಡಮ್, ನಿಮ್ಮ ಹೆಸರು? ಪೂರ್ಣಿಮಾ ಜಾಲಿ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ನಲ್ಲಿ ಸರ್ವಿಸ್ ಆಗಿದ್ದೇನೆ. ನೀನು? CRPF. ಓ ಸೂಪರ್. ಮೇಡಮ್, ನೀವು? ಪ್ರೈಮರಿ ಸ್ಕೂಲ್ ಟೀಚರ್ ಅದೇನ್ರಿ, ಪ್ರೀ ಪ್ರೈಮರಿ. ಟೀಚರು, ಪೊಲೀಸ್ನವರು. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 33 ವರ್ಷ ಆತ್ರಿ. ಇವರು 33 ವರ್ಷ. 33 ವರ್ಷ. ಓಕೆ, ವೆಲ್ಕಮ್ ಟು ದ ಶೋ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುಭಾಷ್ ಬಲ್ಲೂರಿ ಅಂತ ಹೇಳಿ ಮೇಡಮ್. ನಾನು ಪ್ರೈವೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಓಕೆ ಮೇಡಮ್, ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಬ್ಯೂಟಿಷಿಯನ್ ರೀ. ಬ್ಯೂಟಿಷಿಯನ್. ಓ, ತಮ್ಮ ಹೆಸರು? ಆರ್ತಿ ಸುಭಾಷ್. ಆರ್ತಿ ಸುಭಾಷ್ ಅವರು. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 14 ವರ್ಷ. ಹೆಂಗ್ ಗೊತ್ತಂತ ಗೊತ್ತಾಗ್ಲಿಲ್ಲ. ಹೆಂಗ್ ಹೋತಂದ್ರೆ ಗೊತ್ತಾಗ್ಲಿಲ್ಲ ಸರ್? ಅಂದ್ರೆ ಬ್ಯಾಂಕಲ್ಲಿ ಇದ್ರೆ ಗೊತ್ತಾಗಲ್ಲ ಸರ್, ಮನೆಗೂ ಹೋಗ್ಬೇಕು, ಅವಾಗಲೇ ಗೊತ್ತಾಗೋದು. ಓಕೆ, ಎಲ್ರಿಗೂ ಕಾರ್ಯಕ್ರಮಕ್ಕೆ 4 ಜೋಡಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ. ಅಧ್ಯಕ್ಷರೇ, ಮೊದಲನೇ ಪ್ರಶ್ನೆ. ಆಫೀಸ್ಗೆ ಲೇಟ್ ಆಗಿ ಬಂದಾಗ ಸಾಮಾನ್ಯವಾಗಿ ಹೇಳುವ ಸುಳ್ಳುಗಳು ಏನು? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್.
ಗಾಡಿ ಟೈರ್ ಪಂಚರ್ ಆಗಿತ್ತು ಅಥವಾ ಗಾಡಿ ಕೆಟ್ಟ ಹೋಗಿತ್ತು, ಮನೆಯವರಿಗೆ ಹುಷಾರು ತಪ್ಪಿತ್ತು, ಪರ್ಸನಲ್ ಕೆಲಸ ಇತ್ತು, ಬೇಡದೆ ಇರೋ ಗೆಸ್ಟ್ ಬಂದಿದ್ರು. ಓಕೆ, ಈಗ ಪ್ರಶ್ನೆನ ಕೇಳಿದಿರಿ. ನಮ್ಮ ಮೊದಲನೇ ದಂಪತಿಗಳು ಏನು ಉತ್ತರ ಹೇಳ್ತಾರೆ? ಅನುಪಮ ದಂಪತಿಗಳು. ಸರ್ ಮನೆಯವರಿಗೆ ಹುಷಾರು ತಪ್ಪಿತ್ತು. ಅವನು ಬ್ಯಾಂಕಿಗೆ ಲೇಟ್ ಆಗಿ ಹೋದಾಗ್ಲೂ ಹಿಂಗೆ ಹೇಳೋದು. ಏನ್ ಮಾಡ್ತೀರಿ ಸರ್? ಏನ್ ಮಾಡ್ತೀರ ಸರ್? ಸೇಮ್ ರೀಸನ್ ಯಾವಾಗ್ಲೂ ನಮ್ಮ ಹೆಂಡತಿಗೆ ಹುಷಾರಿಲ್ಲ. ಇಲ್ಲ, ಚೇಂಜಸ್ ಆಗ್ತವೆ. ಮೇಜರ್ ಟೈಮ್ ಮನೆಯಲ್ಲಿಗೆ ಹೆಂಡತಿ, ಅಜ್ಜಿ, ತಾತ ಹಿಂಗೆ ಪರ್ಸನ್ ಚೇಂಜ್ ಆಗ್ತಾ ಹೋಗ್ತಾರೆ. ಒಂದೊಂದ್ಸಲ ಒಬ್ಬೊಬ್ರು. ಸರ್, ನಿಮ್ಮ ಉತ್ತರ ನಮಗೆ ಬಹಳ ಇಂಪಾರ್ಟೆಂಟ್. ಈಗ ಅಂಜನಾ ದಂಪತಿಗಳು, ಯಾಕಂದ್ರೆ 30 ವರ್ಷ ಡ್ಯೂಟಿ ಎಕ್ಸ್ಪೀರಿಯನ್ಸು. ಗಾಡಿ ಟೈರ್ ಪಂಚರ್ ಆಗಿತ್ತು. ಎಷ್ಟು ವರ್ಷದ ಗಾಡಿ ಸರ್ ಅದು? ಗಾಡಿ 30 ವರ್ಷದ್ದು. ಗಾಡಿನೂ 30 ವರ್ಷ. ಗಾಡಿ ಕೈ ಕೊಟ್ಟಿತ್ತು ಅಂತ ಹೇಳ್ತಿದ್ದೀರಾ? ಲಾಕ್ ಮಾಡೋಣ. ಈಗ ನಮ್ಮ ಮೂರನೇ ದಂಪತಿಯ ಉತ್ತರ ಏನಿದೆ ಅಂತ ಕೇಳುವಂತ ಸಮಯ. ಪೂರ್ಣಿಮಾ ಮೇಡಮ್, ಪರ್ಸನಲ್ ಕೆಲಸ ಇತ್ತು ಅಂತ ಹೇಳ್ಬೋದು. ಪರ್ಸನಲ್ ಕೆಲಸ ಇತ್ತು. ಪರ್ಸನಲ್ ಕೆಲಸ ಇತ್ತು ಅಂದಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ಪರ್ಸನಲ್ ಕೆಲಸ ಇದ್ರೆ ರಜಾ ಹಾಕ್ಬಿಟ್ಟು ಮನೇಲಿ ಲೇಟ್ ಆಗಿ ಯಾಕೆ ಬರ್ತೀರಾ? ಅದೇ ದಾರಿಯಲ್ಲೇ ಬರುವಾಗ ಪರ್ಸನಲ್ ಕೆಲಸ ಅಲ್ಲೇ ಇದ್ದಿದ್ರಿಂದ ಅದನ್ನ ಮುಗಿಸ್ಕೊಂಡು ಜಸ್ಟ್ ಇಲ್ಲೇ ಹತ್ರ ಇದ್ರಿಂದ ಬಂದೆ. ನೀವಂತೂ ರಜಾ ಹಾಕಂಗೆ ಇಲ್ಲ, ಲೇಟ್ ಆಗಿ ಹೋಗಂಗಿಲ್ಲ. ನೀವ್ ಹೇಳಿ ಸರ್, ಏನಂತ ಇರ್ಬೋದು ಉತ್ತರ? 4ನೇ ಕ್ವಶನ್ ಬೇಡಾದ ಇರು. ಬೇಡದ ಗೆಸ್ಟ್ ಮನೆಗೆ ಬಂದಿದ್ರು. ಈಗ ನಾವು ಹೆಂಡತಿ ಹೇಳಿದ್ ಲಾಕ್ ಮಾಡೋದ, ಗಂಡ ಹೇಳಿದ್? ಯಾಕಂದ್ರೆ ಒಂದೇ ಉತ್ತರ ಕೊಡಕ್ಕೆ ಅವ್ರು ಹೇಳಿದ್ರು ಆಫ್ ಮಾಡ್ರಿ. ಅವ್ರು ಹೇಳಿದೆ ಮೇಡಮ್. ಯಾಕೆ ಮೇಡಮ್ ಅಪರೂಪಕ್ಕೆ ಬರ್ತಾರಮ್ಮ, ಅಪರೂಪಕ್ಕೆ ಬರ್ತಾರೆ. ಈಗಲೂ ಯಾಕೆ ಅಂತ ಕೇಳಿದ್ರೆ ಒಂದ್ರಲ್ಲಾರ ಲಿನಿಯನ್ಸ್ ಕೊಡಿ ಗಂಡಸರಿಗೆ. ಈಗ ಯಜಮಾನ್ ಹೇಳಿದ್ರೆ ತಗೊಳ್ಳೋಣ. ತಗೊಳ್ರಿ. ಆರತಿ ದಂಪತಿಗಳ ಉತ್ತರ ಏನು? ಹುಷಾರಿಲ್ಲ. ಹುಷಾರಿರ್ಲಿಲ್ಲ. ಮತ್ತೆ ಯಾಕೆ ಬರಕ್ ಹೋದ್ರಿ? ಮೇಡಮ್, ಮನೆಯವ್ರಿಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ತೀರಾ? ಲಾಕಾ? ಓಕೆ, 4 ಜನ ದಂಪತಿಗಳು ಹೇಳಿರುವಂತ ಉತ್ತರನ ಲಾಕ್ ಮಾಡಿದೀವಿ. ಅಧ್ಯಕ್ಷರೇ, ಸರಿಯಾದ ಉತ್ತರನ ಆರ್ಡರ್ ವೈಸ್ ತೋರಿಸಿ. ಪರ್ಸನಲ್ ಕೆಲಸ ಇತ್ತು, ಅದು ಟಾಪ್ 1 ಉತ್ತರ. ಗಾಡಿ ಟೈರ್ ಪಂಚರ್ ಆಗಿತ್ತು, ಅದು ಟಾಪ್ 2. ಮನೆಯವರಿಗೆ ಹುಷಾರ್ ತಪ್ಪಿತ್ತು, ಟಾಪ್ 3. ಹಾಗೆ ಬೇಡದೆ ಇರುವ ಗೆಸ್ಟ್ ಬಂದಿದ್ರು, ಅದು 4ನೇ ಉತ್ತರ. ಓಕೆ, ನೀವೇ ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋಣ. ನಮ್ಮ ಮೊದಲನೇ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಅಂಜನಾ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ನಮ್ಮ ಪೂರ್ಣಿಮಾ ದಂಪತಿಗಳಿಗೆ ಸಿಗ್ತಾ ಇದೆ 25 ಅಂಕಗಳು. ಹಾಗೆ ನಮ್ಮ ಆರತಿ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು. ಓಕೆ ಅಧ್ಯಕ್ಷರೇ, ಬರ್ಲಿ ನಮ್ಮ 2ನೇ ಪ್ರಶ್ನೆ. ಹೆಂಗಸರಿಗೆ ಥಟ್ ಅಂತ ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಸಖತ್ತಾಗಿದೆ ಪ್ರಶ್ನೆ ಅಧ್ಯಕ್ಷರೇ. ಆಪ್ಷನ್ಸ್ ಪ್ಲೀಸ್. ಆಂಟಿ ಅಂತ ಕರೆದಾಗ ಅಧ್ಯಕ್ಷರೇ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ, ಈ ಬಟ್ಟೆ ನಿನಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ, ಯಾಕೋ ಸ್ವಲ್ಪ ದಪ್ಪಗೆ ಕಾಣಿಸ್ತಿದ್ದೀಯಾ ಅಂದಾಗ, ಅಳದು ತೂಗಿ ಅಧ್ಯಕ್ಷರು ಎಷ್ಟು ಅರ್ಥ ಮಾಡ್ಕೊಂಡಿರ್ಬೋದು ಹೆಣ್ಣು ಮಕ್ಕಳ ಮನ್ಸನ್ನ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಅಂಜನಾ ಪ್ರಹ್ಲಾದ್ ಸರ್. ಅಂಟಿ ಅಂತ ಕರೆದಾಗ, ಆಂಟಿ ಅಂತ ಮೇಡಮ್ ಈಗಲೂ ಕೋಪ ಮಾಡ್ಕೊಂತೀರಾ? ಈಗ ಅಜ್ಜಿ ಅಂತ ಕರೀತಾವ ತಾನೇ ಮೊಮ್ಮಕ್ಳು, ಮತ್ತೆ ಆಂಟಿ ಅಂತ ಕರೆದ್ರೆ ಯಾಕೆ ಬೇಜಾರು ಮಾಡ್ಕೋಬೇಕು? ಅವಾಗ ಕರೆದಾಗೆ ಮಾಡ್ಕೋತಿತ್ತು, ಈಗೇನ್ ಮಾಡ್ಕೊಂಡಿ? ಇವಾಗ ಏನ್ ಮಾಡ್ತೀವಿ? ಅವಾಗ ಕರೆದಾಗ ಬೇಜಾರಾಗ್ತಿತ್ತು, ಸಿಟ್ಟು ಬಂದ್ಬಿಡ್ತಿತ್ತು ಅಂತ. ಓಕೆ ಸರ್, ಉತ್ತರ ಲಾಕ್ ಮಾಡೋಣ. ಆಂಟಿ ಅಂತ ಕರೆದ್ರೆ ಕೋಪ ಬರುತ್ತೆ ಅಂತ ಹೇಳ್ತಿದ್ದೀರಾ? ಪೂರ್ಣಿಮಾ ಹನುಮಂತು ದಂಪತಿಗಳ ಉತ್ತರ ಏನು? ನಿಮ್ ವಯಸ್ಸು ಎಷ್ಟು ಅಂತ ಕೇಳಿದಾಗ ಕರೆಕ್ಟ್. ಹೆಣ್ಣು ಮಕ್ಕಳು ಏಜ್ ಕೇಳಬಾರ್ದು. ಗಂಡು ಮಕ್ಕಳು ಸಂಬಳನೂ ಕೇಳಬಾರ್ದು. 6 ತಿಂಗಳ ನಿಮ್ ಕೈಗೆ ತಂದು ಕೊಡ್ಬೇಕು. ನೀವ್ ಎಷ್ಟೇ ಕರೆಕ್ಟ್ ಆಗಿ ಹೇಳಿದ್ರು ನಾವು ಕಮ್ಮಿನ ಹೇಳ್ತಿರ್ತೀವಿ. ನಮ್ ವಯಸ್ಸು ಇರುತ್ತ್ರಿ, ಆದ್ರೆ ಯಾರ ಕೇಳಿದ ನಿಮ್ ವಯಸ್ಸು ಎಷ್ಟಂದ್ರೆ 1-2 ಕಮ್ಮಿನ ಹೇಳ್ತೀವಿ ನಾವು. ಎಲ್ಲ ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀರಾ ನೀವು ಇವತ್ತು. ಓಕೆ, ಅದನ್ನ ಲಾಕ್ ಮಾಡೋದಾ? ಮುಂದಿನ ದಂಪತಿಗಳ ಕಡೆ ಹೋಗೋಣ. ಆರ್ತಿ ಅವ್ರು ನನ್ನೇ ನೋಡ್ತಾ ಇದ್ದಾರೆ. ನಿಮ್ಮ ಉತ್ತರ? ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ನಿಮ್ದು ಅದೇ ಏಜ್ ಕೇಳಬಾರ್ದು. ಎಸ್ ಮೇಡಮ್. ಲಾಕ್ ಮಾಡೋದಾ? ನಮ್ಮ ಅನುಪಮ ದಂಪತಿಗಳು ಸರ್ ಮೇಡಮ್ ಅವ್ರು ಹೇಳ್ತಾರೆ. ಮೇಡಮ್ ಹೇಳ್ತಾರೆ ಆಂಟಿ ಅಂತ ಕರೆದಾಗ ಕೋಪ ಬರುತ್ತೆ. ಲಾಕ್ ಮಾಡ್ಲಾ? ರೈಟ್ ಸರ್. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಆಂಟಿ ಅಂತ
ಕರೆದಾಗ ಟಾಪ್ 1 ಉತ್ತರ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ಟಾಪ್ 2 ಉತ್ತರ, ಯಾಕೋ ಸ್ವಲ್ಪ ದಪ್ಪ ಆಗಿದೆಯಾ ಟಾಪ್ 3 ಉತ್ತರ, ಈ ಬಟ್ಟೆ ನಿಂಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ ಅದು ಟಾಪ್ 4 ಉತ್ತರ, ಅದನ್ನ ನಮ್ಮ ದಂಪತಿಗಳು ಕೊಡ್ಲೇ ಇಲ್ಲ 2 ಉತ್ತರ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಹೋಗಿದೆ ಅಂತ ನೋಡುವಂತ ಸಮಯ. ಅನುಪಮ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಅಂಜನಾ ಪ್ರಹ್ಲಾದ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಹನುಮಂತ್ ಮತ್ತು ಪೂರ್ಣಿಮಾ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ಆರ್ತಿ ಸುಭಾಷ್ ದಂಪತಿಗೂ ಸಿಗ್ತಾ ಇದೆ ಅದೇ 75 ಅಂಕಗಳು. ಈಗ ತಡ ಮಾಡೋದು ಬೇಡ, 3ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಅಧ್ಯಕ್ಷರೇ ಬರ್ಲಿ ಪ್ರಶ್ನೆ. ವೀಕೆಂಡ್ ನಲ್ಲಿ ಹೆಂಡತಿ ಶಾಪಿಂಗ್ ಅಂದ್ರೆ ಗಂಡನ ತಲೆಯಲ್ಲಿ ಏನ್ ವಿಷಯ ಬರುತ್ತೆ? ಅಧ್ಯಕ್ಷರೇ ಆಪ್ಷನ್ಸ್ ಪ್ಲೀಸ್. ಇವತ್ತಿನ ದಿನ ಮುಗೀತು ಅಷ್ಟೇ, ಅಕೌಂಟ್ ನಲ್ಲಿರೋ ದುಡ್ಡು ಖಾಲಿ ಆಗೋದು ಪಕ್ಕ, ದುಡ್ಡೇ ಇಲ್ಲ ಶಾಪಿಂಗ್ ಹೋಗ್ಬೇಕು ಅಂತಾಳಲ್ಲಪ್ಪ, ನೀನ್ ಕೇಳೋದು ಹೆಚ್ಚಾ ನಾನ್ ಕೊಡ್ಸೋದು ಹೆಚ್ಚಾ? ಅಬ್ಬಬ್ಬ, ಇವ್ರು ಯಾರೋ ನನಗ್ ಬೇಕಾಗಿರೋ ಗಂಡ. ಪೂರ್ಣಿಮಾ ದಂಪತಿ 4 ನಂಬರ್. 4ನೇದು ಏನು ಉತ್ತರ ಸರ್? ನೀ ಕೇಳೋದು ಹೆಚ್ಚನ ಕೊಡೋಬೇಕು. ಓ, ಇವ್ರು ನನ್ನ ಫೇವ್ರೆಟ್ ಗಂಡ. 4ನೇ ಆನ್ಸರ್ ಲಾಕ್ ಮಾಡೋದಾ? ಓಕೆ. ನಮ್ಮ ಆರತಿ ಸುಭಾಷ್ ದಂಪತಿ ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಬ್ಯಾಂಕ್ ಅವರಲ್ವಾ, ಅಕೌಂಟ್ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಗಂಡಸರ ಮನಸ್ಸಿನ ಮಾತು. ನೀನ್ ಕೇಳೋದೆಚ್ಚ ನಾನು ಕೊಡ್ಸೋದೆಚ್ಚ ಅಂತ ದುಡ್ಡು ಇಲ್ವಲ್ಲ ಪರ್ಸಲಿ ಅಂತಾರೆ ತಲ್ಲಿ. ಅನುಪಮಾ ದಂಪತಿ ದುಡ್ಡೇ ಇಲ್ಲ ಶಾಪಿಂಗ್ ಹೋಗ್ಬೇಕು ಅಂತಾಳಲ್ಲಪ್ಪ. ನೀವು ಬ್ಯಾಂಕ್ ಅಲ್ಲಿ ಇಟ್ಕೊಂಡು ದುಡ್ಡೇ ಇಲ್ಲ ಶಾಪಿಂಗ್ ಹೋಗ್ಬೇಕು ಅಂತಂದ್ರೆ ಹೆಂಗ್ ಸರ್ ಅದು? ಸರ್ ದುಡ್ಡು ಬೇರೆಯವ್ರದ್ದು ಸರ್ ಅದು. ಪರರ ದುಡ್ಡು ಪಾಷಾಣಕ್ಕೆ ಸಮ. ಆಹಾ. ದುಡ್ಡೇ ಇಲ್ಲ ಶಾಪಿಂಗ್ ಹೆಂಗ್ ಕರೀತಾರೆ ಇವರು ಅಂತ ಅನ್ಕೊಂತೀರ ಅಂತ. ಅಕಸ್ಮಾತ್ ಕರೆದ್ರು ಕ್ರೆಡಿಟ್ ಕಾರ್ಡ್ ಸರ್. ನಿಮ್ಮ ಹತ್ರ ಎಲ್ಲ ಇರ್ತಾವ ಬಿಡಿ ಸರ್. ಓಕೆ ಸರ್, Right. ಲಾಕ್ ಮಾಡೋಣ. Right. ಓಕೆ. ಅಂಜನಾ ಪ್ರಹ್ಲಾದ್ ಸರ್, ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಅಕೌಂಟ್ ಅಲ್ಲಿರೋ ಪಿಂಚಿನ ದುಡ್ಡು ಖಾಲಿ ಆಯ್ತದೆ ಅಂತ ಹೇಳಿ ಸರ್. ಈಗ ಸರ್ ಹೇಳ್ರಿ. ಸಿಕ್ಕಾಪಟ್ಟೆ ನೊಂದ್ಕೊಂಡು ಹೇಳ್ತಿದ್ದೀರ ತಾನೇ ಇದನ್ನ? ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಅನುಭವದ ನೋವು ಸರ್ ಇದು. ಹೌದೌದು. ಅಲ್ವಾ ಸರ್? ಎಷ್ಟು ಸಲ ಕರೆದಿದೆ ಸರ್ ಹಿಂಗೆ ಶಾಪಿಂಗ್ಗೆ ದುಡ್ಡಿಲ್ದೇ ಇದ್ದಾಗ? ಸುಮಾರು ಸಲ ಕರೆದಿದ್ದಾರೆ. ಅವಾಗ ಹೋಗಿಲ್ಲ? ಇಲ್ಲ ಹೋಗಿಲ್ಲ, ಆದ್ರೆ 2 ಸಲ 3 ಸಲ ಕರೆದಾಗ ಒಮ್ಮೆ ಹೋಗಿರ್ತೀವಿ. ಚೆನ್ನಾಗಿದೆ ಸರ್, ಉತ್ತರ ಲಾಕ್ ಮಾಡೋಣ. ಓಕೆ. 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾವ್ರೆ ಅಕೌಂಟ್ ಅಲ್ಲಿರೋ ದುಡ್ಡು ಇವತ್ತು ಖಾಲಿ ಆಯ್ತದೆ ಅಂತ. ಓಕೆ ಅಧ್ಯಕ್ಷರೇ, ಆರ್ಡರ್ 5 ಉತ್ತರಗಳನ್ನ ತೋರಿಸಿ. ಟಾಪ್ 1 ಉತ್ತರ, ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಟಾಪ್ 2 ಉತ್ತರ, ಇವತ್ತಿನ ದಿನ ಮುಗೀತು ಅಷ್ಟೇ, ದುಡ್ಡೇ ಇಲ್ಲ ಶಾಪಿಂಗ್ ಹೋಗ್ಬೇಕಾ ಅನ್ನೋದು. ನೀನು ಕೇಳೋದ್ ಹೆಚ್ಚ ನಾನ್ ಕೊಡ್ಸೋದ್ ಹೆಚ್ಚ, ನನ್ನ ಫೇವ್ರೆಟ್ ಉತ್ತರ ಆದ್ರೂ ಅದು ಟಾಪ್ 4 ಉತ್ತರ. ಓಕೆ. ಈಗ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಯಾರ್ಯಾರು ಎಷ್ಟೆಷ್ಟು ಅಂಕ ತಗೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಅನುಪಮಾ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಮೂವತ್ತ 3 ವರ್ಷದ ಎಕ್ಸ್ಪೀರಿಯನ್ಸ್ ನೊಂದಿಗೆ ಉತ್ತರ ಕೊಟ್ಟಂತಹ ಅಂಜನಾ ಹಾಗೂ ಪ್ರಹ್ಲಾದ್ ಸರಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೆ ಪೂರ್ಣಿಮಾ ಹಾಗೂ ಹನುಮಂತು ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಹಾಗೆ ಆರ್ತಿ ಸುಭಾಷ್ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಓಕೆ ಅಧ್ಯಕ್ಷರೇ, ತಡ ಮಾಡೋದೇ ಬೇಡ, 4ನೇ ಪ್ರಶ್ನೆ ತೋರಿಸ್ಬಿಡಿ. ಇವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಯಾವ್ಯಾವ ಸಂದರ್ಭದಲ್ಲಿ ಅನ್ಕೋತೀವಿ? ಅಧ್ಯಕ್ಷರೇ ಆಪ್ಷನ್ಸ್ ಪ್ಲೀಸ್. ಆಕಸ್ಮಿಕವಾಗಿ ಧನಾಗಮನವಾದಾಗ, ದುಡ್ಡು ಬಂದಾಗ, ಸಿಕ್ಕಿದ್ದಂಗೆ ದುಡ್ಡು ಸಿಕ್ಕಿದಾಗ, ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಕೊಂಡಾಗ, ಇಷ್ಟ ಇಲ್ದೇ ಇರೋ ಸಮಾರಂಭಕ್ಕೆ ಹೆಂಡತಿ ಹೋಗೋದು ಬೇಡ ಎಂದಾಗ, ಕುಡಿದು ಬಂದ್ರು ಹೆಂಡತಿ ಏನು ಕೇಳದೆ ಇದ್ದಾಗ. ಆರ್ತಿ ಸುಭಾಷ್ ದಂಪತಿ ನಿಮ್ಮ ಉತ್ತರ ಏನು? ಸರ್ ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ. ಲಾಕ್ ಮಾಡೋದ ಆ ಉತ್ತರನ? ಎಸ್ ಮ್ಯಾಮ್. ಅನುಪಮಾ ದಂಪತಿ ಫುಲ್ ರೆಡಿಯಾಗಿ ನಿಂತಿದ್ದಾರೆ ಉತ್ತರ ಕೊಡೋದಕ್ಕೆ. ಹೇಳಿ ಸರ್. ಒಬ್ಬನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ. ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ ಅನ್ನೋದು ಇವ್ರ ಉತ್ತರ ಕೂಡ ಆಗಿದೆ. ಫಿಕ್ಸಾ ಲಾಕಾ?
ಸರ್ ಯಾಕೋ ಬ್ಲಾಂಕ್ ಆಗಿ ನೋಡ್ತಾ ಇದಾರೆ, ಏನೋ ಕನ್ಫ್ಯೂಷನ್ ಇದೆ. ಇರ್ಲಿ, ಹೇಳಿ, ಪರವಾಗಿಲ್ಲ, ಹೇಳಿ, ಹೇಳಿ ಸರ್. ಸರ್ ಇಲ್ಲಿ ಗೊತ್ತಾ ಆಕಸ್ಮಿಕವಾಗಿ ದುಡ್ಡು ಸಿಕ್ಕಾಗ ಈಗ Fix ಆ? 2 ಉತ್ತರದಲ್ಲಿ ಯಾವ್ದು ಲಾಕ್ ಮಾಡೋದು? ಅಕಸ್ಮಾತ್ ಆಗಿ ದುಡ್ಡು ಸಿಕ್ಕಾಗ. ಓಕೆನಾ, ಲಾಕ್ ಮಾಡೋದಾ? ಓಕೆ, ಮುಂದಿನ ದಂಪತಿ. ಆಕಸ್ಮಿಕ ಧನಾಗಮನವಾದಾಗ ಏಜ್ ಯಾವುದೇ ಆಗಿರ್ಲಿ, ಎಕ್ಸ್ಪೀರಿಯನ್ಸ್ ಯಾವುದೇ ಆಗಿರ್ಲಿ, ದುಡ್ಡು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಪೂರ್ಣಿಮಾ ಹನುಮಂತು ಅವರೇ. ಆಕಸ್ಮಿಕ ಧನಾಗಮನದ ಓ, ಇವರು ದುಡ್ಡಿನ ಎಲ್ರಿಗೂ ವಿಷಯಕ್ಕೆ ಬಂದಿದೆ. ಒಬ್ರು ಬ್ಯಾಂಕರ್ ಮಾತ್ರ ದುಡ್ಡು ಕೇಳಲಿಲ್ಲ, ಟ್ರಿಪ್ ಕೇಳಿದ್ರು. ಪಾಪ ಅವ್ರಿಗೆ ಏನೋ ಆಸೆ, ಸೋಲೋ ಟ್ರಿಪ್, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಂತ. ಮೇಡಮ್, ಲಾಕ್ ಮಾಡೋದಾ ಉತ್ತರ? ಲಾಕ್ ಮಾಡ್ರಿ. ಈಗ ಅಧ್ಯಕ್ಷರೇ, 4ನೇ ಪ್ರಶ್ನೆಗೆ ಸರಿಯಾದ ಟಾಪ್ 1 ಉತ್ತರ ಯಾವುದು ಅಂತ ನೋಡುವಂತ ಸಮಯ. ಆನ್ಸರ್ಸ್ ಪ್ಲೀಸ್. ಒಬ್ಬನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ ಅನ್ನೋದು ಟಾಪ್ 1 ಉತ್ತರ. ಆಕಸ್ಮಿಕ ಧನಾಗಮನ ಆದಾಗ ಅದು ಟಾಪ್ 2 ಉತ್ತರ. ಕುಡಿದು ಬಂದ್ರು ಹೆಂಡತಿ ಏನು ಕೇಳದೆ ಇದ್ದಾಗ ಟಾಪ್ 3 ಉತ್ತರ. ಇಷ್ಟ ಇಲ್ಲದೆ ಇರೋ ಸಮಾರಂಭಕ್ಕೆ ಹೆಂಡತಿ ಹೋಗೋದು ಬೇಡ ಎಂದಾಗ ಅದು ಟಾಪ್ 4 ಉತ್ತರ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡುವಂತ ಸಮಯ. ಸಂತೋಷ್ ಅನುಪಮ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಅಂಜನಾ ಪ್ರಹ್ಲಾದ್ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಪೂರ್ಣಿಮಾ ಹನುಮಂತು ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೆ ನಮ್ಮ ಆರ್ತಿ ಸುಭಾಷ್ ದಂಪತಿಗೆ ಸಿಗ್ತಾ ಇದೆ ಪೂರ್ತಿ 100 ಅಂಕಗಳು. ಈಗ ಮೊದಲನೇ ಸುತ್ತಿನಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನ ತಗೊಂಡಿದ್ದಾರೆ, ಈ ಸುತ್ತಿನ ವಿನ್ನರ್ ಯಾರು ಅಂತ ನೋಡುವಂತ ಸಮಯ. ಅದಕ್ಕೆ ಮುಂಚೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡೋಣ. ಸಂತೋಷ್ ಮತ್ತು ಅನುಪಮ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಪ್ರಹ್ಲಾದ್ ಮತ್ತು ಅಂಜನಾ ದಂಪತಿಗಳಿಗೆ ಸಿಗ್ತಾ ಇದೆ 350 ಅಂಕಗಳು. ಪೂರ್ಣಿಮಾ ಹನುಮಂತು ದಂಪತಿಗೆ ಸಿಗ್ತಾ ಇದೆ 300 ಅಂಕಗಳು. ಹಾಗೂ ಆರ್ತಿ ಮತ್ತು ಸುಭಾಷ್ ದಂಪತಿಗೆ ಸಿಗ್ತಾ ಇದೆ 325 ಅಂಕಗಳು. ಈ ಸುತ್ತನ್ನ ಗೆದ್ದಿರುವಂತದ್ದು ಅಂಜನಾ ಮತ್ತು ಪ್ರಹ್ಲಾದ್ ಸರ್. ಓಕೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಅಂತ ಹೇಳೋದು ಇದಕ್ಕೋಸ್ಕರನೇ. 33 ವರ್ಷದ ಎಕ್ಸ್ಪೀರಿಯನ್ಸ್ ನಿಂದ ಪ್ರಶ್ನೆಗಳಿಗೆ ಉತ್ತರನ ಕರೆಕ್ಟ್ ಆಗಿ ಹೇಳಿ ಈ ಸುತ್ತನ್ನ ಗೆದ್ದಿದ್ದಾರೆ. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ಸರ್, ಇನ್ನೂ 2 ರೌಂಡ್ ಇದೆ, ಚೆನ್ನಾಗಿ ಆಡಿ, ಸೂಪರ್ ಆಗಿ ಆಡಬೇಕು. ಓಕೆ, ಥ್ಯಾಂಕ್ ಯು. ಸೀದಾ ನಮ್ಮ 2ನೇ ಸುತ್ತಿನ ಕಡೆ ಹೋಗುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ಓಕೆ, ಪ್ರಾಪರ್ಟಿ ಬಂದಿದೆ. ಸೊ ನನ್ನ ಕೈಲಿ ಈ ಬಕೆಟ್ ಅಲ್ಲಿ ಬಾಲ್ಗಳಿದಾವೆ. ಅಲ್ಲಿ ಒಂದು ಮಾರ್ಕ್ ಇದೆ, ಇಲ್ಲೂ ಕೂಡ ಮಾರ್ಕ್ ಇದೆ. ಈ ಬಕೆಟ್ ಅಲ್ಲಿರೋ ಬಾಲ್ಗಳು ಇಲ್ಲಿರ್ತವೆ. ಗಂಡ ಅಥವಾ ಹೆಂಡತಿ ಯಾರಿರ್ತಾರೋ ಅವ್ರು ಈ ಜಾಗದಲ್ಲಿ ನಿಂತ್ಕೊಂಡು ಬಾಲ್ಗಳನ್ನ ಹಿಂದೆ ಎಸಿಬೇಕು. ಅಲ್ಲಿರೋಂಥವ್ರು ಈ ಬಾಕ್ಸ್ ಒಳಗಡೆ ನಿಂತ್ಕೊಂಡು ಆ ಬಾಲ್ಗಳನ್ನ ಕ್ಯಾಚ್ ಮಾಡಬೇಕು. ಸಿಂಪಲ್. ಆದ್ರೆ ಬ್ಲೈಂಡ್ ಫೋಲ್ಡ್ ನ ಹಾಕಿರ್ತೀವಿ. ಈ ಬ್ಲೈಂಡ್ ಫೋಲ್ಡ್ ನ ಅಲ್ಲಿ ನಿಂತ್ಕೊಂಡು ಯಾರು ಬಾಲ್ನ ಎಸಿತಾರೋ ಅವ್ರಿಗೆ ಹಾಕಿರ್ತೀವಿ. ಬಾಲ್ ಹಿಡಿಯೋರು ಈ ಗೆರೆಯಿಂದ ಹೊರಗಡೆ ಹೋಗಿಡಿದ್ರೆ ಅದು ಫೌಲ್ ಆಗುತ್ತೆ. ಇದ್ರೊಳಗಡೆನೆ ನಿಂತ್ಕೊಂಡು ನೀವು ಕ್ಯಾಚ್ ಮಾಡ್ಬೋದು ಬಾಲ್ ಎಲ್ಲೆಲ್ಲಿ ಬರುತ್ತೆ ಅಂತ. ಕಾಲ್ ಮಾತ್ರ ಈ ಬಾಕ್ಸ್ ಇಂದ ಹೊರಗಡೆ ಹೋಗೋ ಆಗಿಲ್ಲ. ಓಕೆ, ಈಗ ಈ ಆಟನ ಆಡೋದಕ್ಕೆ ಬರ್ತಾ ಇದ್ದಾರೆ ಅನುಪಮ ಹಾಗೂ ಸಂತೋಷ್. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಸ್ವಲ್ಪ ಜೋರು ಈ ಕಡೆ. ರೈಟ್ ಸೈಡ್ ಅಯ್ಯಯ್ಯೋ, ಹಾ. ನೀನು ಸ್ವಲ್ಪ ಜೋರು. ರೈಟ್ ಸೈಡ್ ಮಾತಾಡಿ ಸರ್, ಮಾತಾಡಿ ಸರ್. ಎಕ್ಸಾಕ್ಟ್ಲಿ.
ಇನ್ನೊಂದು ಸ್ವಲ್ಪ ಜೋರು, ಇನ್ನೊಂದು ಸ್ವಲ್ಪ ಜೋರು. ಹೋಗಿ ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಗೆರೆ ದಾಟಿ ನೀವು ಹೋಗಂಗಿಲ್ಲ, ಅವರು ಬರಂಗಿಲ್ಲ. ಸ್ವಲ್ಪ ಜೋರೋಗಿ, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್ ಹೋಗಿ, ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್. ಬರ್ಲಿ ಬರ್ಲಿ ಬರ್ಲಿ. ಹೋಗಿ ಹೋಗಿ ಹೋಗಿ. Super catch, sir. ರೈಟ್ ಸೈಡ್, ರೈಟ್ ಸೈಡ್, ರೈಟ್ ಸೈಡ್, ರೈಟ್. 8 ರೈಟ್ ಸೈಡ್, 7 ರೈಟ್ ಸೈಡ್, 6 ರೈಟ್ ಸೈಡ್, 5 4 ರೈಟ್ 3 ಸೈಡ್. 2 ರೈಟ್ ಸೈಡ್. 1 ರೈಟ್ ಸೈಡ್. 0. ಈಗ ಎಷ್ಟು ಕ್ಯಾಚ್ ಹಾಕಿದ್ದೀರಾ ಅಂತ ನೋಡೋಣ. ನೋಡಿ ಸರ್. ಓಕೆ, 1 2 3 4 11 12 13 14 14 14. ಓಕೆ, ಈಗ ಈ ಸುತ್ತನ್ನು ಆಡೋಕೆ ಬರ್ತಿರೋದು ನಮ್ಮ ಪ್ರಹ್ಲಾದ್ ಸರ್ ಹಾಗೂ ಅಂಜನಾ ಮೇಡಮ್. ಬನ್ನಿ. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3 2 1. ಜೋರಾಗಿ ಎಸಿಬೇಕು. ನಮ್ ಕಡೆ ಮದುವೆ ಆದ್ಮೇಲೆ ಹಿಂಗ ಅಕ್ಕಿ ಇರುತ್ತಾರೆ ಹಿಂದಗಡಿಗೆ. ಜೋರ ಬಕೆಟ್ ಒಳಗಡೆ ಬಿದ್ರೆ ಏನು ಇಲ್ಲ. ಎಸಿಬೇಕಿನ್ನ ಜೋರಾಗಿ. ಇನ್ನು ಸ್ವಲ್ಪ ಮೇಡಮ್, ಇನ್ನು ಸ್ವಲ್ಪ ಜೋರಾಗಿ ಹಂಗೆ. ಸರ್ಕಡೆ ಹಾಕಿ ಮೇಡಮ್, ಸರ್ಕಡೆ ಹಾಕಿ. 8 7 6 5 4 3 2 1. ಓಕೆ, ಈ ಸುತ್ತಲ್ಲಿ ಇವರು ಎಷ್ಟು ಬಾಲ್ಗಳನ್ನ ಹಾಕಿದ್ದಾರೆ ಅನ್ನೋದನ್ನ ಮೇಡಮ್ ಹೇಳ್ಬಿಡ್ತಾರೆ. ಮೇಡಮ್ ಇಳಿಸಿ ಮೇಡಮ್ ಇಂದ ಫಸ್ಟ್. ತುಂಬಾ ಒಜ್ಜದ ಸರ್, ತುಂಬಿದೆ. ಓಕೆ, ಈಗ ಮೇಡಮ್ ಮತ್ತೆ ಸರ್ ಹಾಕಿರೋ ಬಾಲು ಅಷ್ಟು. ಓಕೆ, ಈಗ ನಮ್ಮ ಮುಂದಿನ ದಂಪತಿಯನ್ನ ಕರೆಯುವಂತ ಸಮಯ. ಹನುಮಂತು ಮತ್ತು ಪೂರ್ಣಿಮಾ ದಂಪತಿ ಅವಾಗಿಂದ ಪಕ್ಕ ಪ್ಲಾನಿಂಗು ಪ್ಲಾಟಿಂಗು ಎಲ್ಲ ನಡೀತಾ ಇದೆ. ಎಷ್ಟು ಕ್ಯಾಚ್ ಹಾಕ್ತಾರೆ, ಎಷ್ಟು ಕ್ಯಾಚ್ ಹಿಡಿತಾರೆ ಅಂತ ನೋಡುವಂತ ಸಮಯ. ಬನ್ನಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3 2 1. ಜೋರ್ ಹಾಕ್ಲಿ, ಮ್ಯಾಗ ಜೋರ್ ಹಾಕ್ಲಿ. ಏಕೆ ಅಲ್ಲ, ಲೆಕ್ಕಕ್ಕಿಲ್ಲ ಅದು. ಡೈರೆಕ್ಟ್ ಬರಬೇಕು ಬಾಲು. ಒತ್ತೆ ಹಾಕ, ಅದು ಹಿಂದೆ ಸುರ್ದು ಬಿಡಿ. ಜೋರ್ ಹಾಕ, ಜೋರ್ ಹಾಕ, ಹಿಂದೆ ಜೋರ್ ಹಾಕು. ಇನ್ನಷ್ಟು ಜೋರ್ ಹಾಕ. ಜೋರ್ ಹಾಕು. ಮೇಲಿಂದ ಹೆಸರಿ, ಮೇಲಿಂದ ಹೆಸರಿ. ಹಿಂದೆ ಹಾಕ, ಜೋರ ಮೇಲಿಂದ ಜೋರ್ ಹಾಕ. ಇನ್ನಟ್ಟು ಜೋರ್ ಹಾಕ. ಮೇಡಮ್ ಗಂತಗಿ ತರ ಶೂಟ್ ಮಾಡ್ತಾರೆ. ಜೋರಾಗಿ ಹೆಸರಿ. ಸಾಕು ಮರೆ, ಊಟ ಮಾಡ್ತೀರ. ಒತ್ತೆ ಹಾಕ. ಹಿಂದ ಹಾಕ, ಇನ್ನ ಜೋರ್ ಹಾಕು. ಜೋರ್ ಹಾಕ. ಬೈಬೇಡಿ ಸರ್. ಜೋರ್ ಹಾಕ, ಜೋರ್ ಹಾಕ, ಜೋರ್ ಹಾಕ್ರಿ. 10 9 ಜೋರ್ ಹಾಕ. 8 7 ಜೋರ್ ಹಾಕ, 6 ಜೋರ್ ಹಾಕ. 5 ಒತ್ತೆ ಹಾಕ್ಲಿ, 4 ಮ್ಯಾಗ ಹಾಕ್ ಇನ್ನಟ್ಟು. 3 2 1 0. ಹೆಂಗನ್ನಿಸ್ತು ಸರ್ ನಿಮ್ಗೆ ಆಟ ಆಡ್ಬಿಟ್ಟೀಗ? ನನಗೆ ಖುಷಿ ಅನ್ಸುತ್ತೆ ತುಂಬಾ. ಆದ್ರೆ ಬಾಲ್ ಹಾಕೋದು ಲೇಟ್ ಆತನ. ಒಂಥರ ಮನುಷ್ಯ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದೊಂದು ಮನ್ಸಿಗೆ ಛಲ ಬೇಕಲ್ಲ. ಅದು ಆಕೆಯಲ್ಲಿ ಸ್ವಲ್ಪ ಅಷ್ಟೊಂದು ಬರ್ಲಿಲ್ಲ. ನಿಮ್ನೊಂದು ಪ್ರಶ್ನೆ ಕೇಳಬೇಕು. ಈಗ ನಾವೆಲ್ಲ ಇಲ್ಲಿ ಮನೆಯಲ್ಲಿ ಆರಾಮಾಗಿ ಕೂತಿದೀವಿ, ನೆಮ್ಮದಿ ಆಗಿದೀವಿ, ಇಲ್ಲೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಏನೇ ಮಾಡ್ತೀವಿ ಅಂತಂದ್ರೂ ಬಾರ್ಡ್ರಲ್ಲಿ ನಮ್ಮನ್ನು ಕಾಯ್ತಿರ್ತಾರಲ್ಲ, ಸೊ ಅವ್ರದ್ದೊಂದು ಧೈರ್ಯದ ಮೇಲೆ ನಾವೆಲ್ಲರೂ ಇರ್ತೀವಿ. ಸೊ ನಿಮ್ಮ ಯಜಮಾನ್ರ ಬಗ್ಗೆ ಖುಷಿ ಆಗಿದೆ? ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತ್ರಿ, ಮಕ್ಕಳಿಗೂ ಕಷ್ಟ ಅನ್ನಿಸ್ತೈತಿ. ದೂರ ಇರೋದ್ರಿಂದ ಒಬ್ಬರ ಹೆಂಗಿರ್ತೀವಿ ನಾವು, ಗಂಡ್ಮಕ್ಳು ಇದ್ದೇನೆ. ಆಜು ಬಾಜುಕಿನವರು ಒಂಥರ
ಮತ್ತು ಒಂದು ಮಿಲ್ಟ್ರಿ ಯಾರಿಗಾದ್ರೂ ಹೇಳ್ತೀನಿ ನಾ, ಮಿಲ್ಟ್ರಿಯವ್ರು ಯಾರೇ ಇರ್ತಾರಲ್ಲ ಮೊದಲು ಅವ್ರಿಗೆ ಮರ್ಯಾದೆ ಕೊಡೋದು ಕಲೀರಿ, ಅವ್ರಿಗೆ ಗೌರವ ಕೊಡೋದು ಕಲೀರಿ. ಯಾಕಂದ್ರೆ ಅವರು ಮಕ್ಕಳನ್ನ ಬಿಟ್ಟು ಹೋಗಿರ್ತಾರೆ ಅಂದ್ಬಳಕ ಅವ್ರು ದೊಡ್ಡದೊಂದು ಕುಟುಂಬ ಅಂತ ಇರ್ತೈತಿ. ನಾವು ನಿಮ್ಗೆ ಇಷ್ಟ ಹೇಳೋದು ಇಷ್ಟ. ಈಗ ನೋಡ್ರಿ, ಎಷ್ಟೋ ಮೊನ್ನೆ ಯುದ್ಧದಾಗ ಎಷ್ಟೋ ಮಂದಿ ಹೆಣ್ಮಕ್ಳು ಇದು ಆದ್ರು ಗಂಡು ಮಕ್ಕಳು ಇದು ಆದರು, ಎಷ್ಟ ಮಾತಾಡ್ತೀವಿ ಸುಮ್ಮಿದ್ದು ಬಿಡ್ತೀವಿ, ಅದಕ್ಕೆ ಯಾರೂ ಗೌರವನ ಕೊಡಂಗಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಹೋಗಿದ್ನ ಆಸಾಮ್ ಆ್ಯಂಡ್ ನಾಗಾಲ್ಯಾಂಡ್ಗೆ. ನಾ ಫಸ್ಟ್ ಹೋದಾಗ ನೋಡಿನ್ರಿ ಅವ್ರ ವರ್ಕ್. ಒಂದು ಬೆಳಗ್ಗೆ 6 ಗಂಟೆಗೆ ನಿಂತ್ಕೊಂಡ್ರೆ ಸಂಜೆ ಮುಂದೆ 6 ಗಂಟೆಗೆ ಗನ್ ಹಿಡ್ಕೊಂಡು ನಿಂದಿರ್ಬೇಕು. ಈ ಥರ ಎಲ್ಲ ವರ್ಕ್ ಐತ್ರಲ್ಲೆಲ್ಲ. ಹೀಗಾಗಿ ಇವ್ರಿಗೆ ಎಷ್ಟು ಇವ್ರು ಐತೆ, ಅದ್ರ ಡಬಲ್ ಫಸ್ಟ್ ನನಗೆ ಧೈರ್ಯ ಐತಿ. ಯಾಕಂತಂದ್ರೆ ನಾ ಒಂದು ಗಂಡಮಗಾಗಿ ಬೆಳೆಯಾಕತ್ತೇನೆ ರೀ. ನಾನಿಲ್ಲಿ ನಾ ಹೆಣ್ಮಗಳಂತ ಹೇಳಕ್ಕೊಳಂಗಿಲ್ಲ. ನಾ ಇಲ್ಲ ಒಂದು ಗಂಡಸಿನ್ಕಿಂತ ಗಂಡಸಾಗಿನ. ಯಾಕಂದ್ರೆ ಆ ಧೈರ್ಯ ನನಗೆ ಅವ್ರನ್ನ ತುಂಬಿ ಹೋಗ್ಯಾರ. ಅಷ್ಟೇ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ಸೂಪರ್ ಮೇಡಮ್. ನಾನು ಆಕ್ಚುಲಿ ನಮ್ಮ ವೀಕ್ಷಕರ ಹತ್ರ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ನಾನು ಕೇಳೋದಿಷ್ಟೇ, ಹನುಮಂತು ಸರ್ ಥರ ಎಷ್ಟೋ ಜನ ಸೈನಿಕರು ನಮಗೋಸ್ಕರ ಬಾರ್ಡ್ರಲ್ಲಿ ಪ್ರಾಣನ ಲೆಕ್ಕಿಸದೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಅವರಲ್ಲಿ ಕೆಲಸ ಮಾಡಲೇಬೇಕು. ಇಂತಹ ಯೋಧರಿಗೋಸ್ಕರ ದಯವಿಟ್ಟು ನಾವೆಲ್ಲರೂ ಎದ್ದು ನಿಂತು ಒಂದು ಗೌರವ ಸಲ್ಲಿಸೋಣ. शीतला सस्य श्यामला मातरं वन्दे मातरम्. ನಮ್ಮ 4ನೇ ಜೋಡಿ ದಯವಿಟ್ಟು ಬನ್ನಿ ಸುಭಾಷ್ ಸರ್. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಎಸಿಬೇಕು ಜೋರಾಗಿ, ಜೋರಾಗಿ ಎಸ್ರಿ ಸರ್. ರೈಟ್ ಸರ್. ಅಷ್ಟೇನಾ ಜೋರಾಗಿ ಎಸಿದ್ ನೀವು? ಫಾಸ್ಟ್ ಹಾಕಿ, ಫಾಸ್ಟ್ ಹಾಕಿ, ಫಾಸ್ಟ್. ಸ್ಪೀಡಾಗಿ ಎಸ್ರಿ, ಸ್ವಲ್ಪ ಹಿಂದಕ್ಕೆ ಎಸ್ರಿ. ಹಾ, ಹಂಗೆ. ಅಯ್ಯೋ, ಅದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ ಮೇಡಮ್. 8, 7, 6, 5, 4, 3, 2, 1, 0. ಓಕೆ, ಎಷ್ಟು ಬಾಲ್ಗಳನ್ನ ಹಾಕಿದ್ರು ಅಂತ ಕೌಂಟ್ ಮಾಡುವಂತ ಸಮಯ 1, 2, 3, 4. ಏನಿದೆ, ಸೂಪರ್, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಓಕೆ, ಈ ಸುತ್ತಿನ ವಿನ್ನರ್ ಯಾರು ಅಂತ ಎಲ್ರಿಗೂ ಗೊತ್ತಾಗಿದೆ. ಅವ್ರನ್ನ ಈಗ ಕರೆದು ಬಿಡೋಣ. ಸಂತೋಷ್ ಹಾಗೂ ಅನುಪಮ ಅವರು. ಈಗ ನಾನು ನಿಮ್ಮನ್ನ ಗೆಲ್ಸಿದ್ದು ಯಾಕೆ ಅಂತ ರಿವೀಲ್ ಮಾಡುವಂತ ಸಮಯ. ನಿಮ್ಮನ್ನ ಗೆಲ್ಸಿದ್ದು ನನ್ನ ಮದುವೆಗೆ ಒಂದು ಲೋನ್ ಕೊಡಿಸ್ಲಿ ಅಂತ. ಈಗ ಹೇಳಿ ಸರ್, ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಕೊಡಿಸ್ತೀರಾ? ಅವ್ರ ಮೇಲೆ ಇಂಟ್ರೆಸ್ಟ್ ಅಲ್ಲ, ದುಡ್ಡಿನ ಮೇಲೆ ಇಂಟ್ರೆಸ್ಟ್. ಸರ್ ಗೆದ್ದಿದ್ದೀರಾ, ನಿಮ್ಮ ಮದುವೆ ಗಿಫ್ಟ್ ಅಂತ ಕೊಟ್ಬಿಟ್ಟು ಹೋಗ್ಬಿಡಿ ಸರ್. ಸುಮ್ಮನೆ ಲೋನ್ಗೇನೆಲ್ಲ ಯಾಕೆ ಸರ್? ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ ಸರ್. ಮೇಡಮ್ ಕಂಗ್ರ್ಯಾಚುಲೇಷನ್. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಎಲ್ಲರಂತಲ್ಲ ನಮ್ಮೋರು. ಓಕೆ, ಈಗ ಮೊದಲನೇ ದಂಪತಿನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಸಂತೋಷ್, ಅನುಪಮ ಅವರೇ ಬನ್ನಿ. ಓಕೆ, ಈಗ ಇಲ್ಲಿ ಯಾರಿರ್ತೀರಾ, ಹೊರಗಡೆ ಯಾರಿರ್ತೀರಾ? ನಾನು ಇಲ್ಲಿ ಇರ್ತೀನಿ, ಸರ್ ಹೋಗ್ತಾರೆ. ನೀವ್ ಹೇಳಿದ್ಮೇಲೆ ಮುಗೀತು, ಹೋಗ್ಲೇಬೇಕು ಅವ್ರು. ಬನ್ನಿ ಸರ್, ಆಪ್ಷನ್ ಇಲ್ಲ. ಡೈರೆಕ್ಟ್ ಆಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಚರ್ಚೆ ಆಗುವಂತ ವಿಷಯ ಯಾವುದು? ಮಕ್ಕಳ ಬಗ್ಗೆನ ಚರ್ಚೆ ಆಗೋದು. ಮಕ್ಕಳ ಬಗ್ಗೆ ನೀವು ಜಾಸ್ತಿ ಚರ್ಚೆ ಮಾಡ್ತೀರಾ, ಗಂಡ ಹೆಂಡತಿ ಇಬ್ರು. ಓಕೆ, ಮಕ್ಕಳ ಬಗ್ಗೆ ಮಾಡಲೇಬೇಕಾಗತ್ತೆ ಚರ್ಚೆನ. ನಿಮ್ಮ 2ನೇ ಪ್ರಶ್ನೆ, ನಿಮ್ಮ ಯಜಮಾನರು ನಿಮ್ಮನ್ನು ನೋಡಕ್ ಬಂದ್ರಲ್ಲ, ಆವಾಗ ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ರಿ? 6 ಜನ.
ಎರಡು ಉತ್ತರ ನಾವು ಲಾಕ್ ಮಾಡ್ಲಾ? ಮಕ್ಕಳ ಬಗ್ಗೆ ಚರ್ಚೆ ಮಾಡ್ತೀರಾ ಜಾಸ್ತಿ, ಮತ್ತೆ ನಿಮ್ಮನ್ನ ನಿಮ್ಮ ಯಜಮಾನರು ನಿಮ್ಮ ಮನೆಗೆ ನೋಡಕ್ ಬಂದಾಗ ನಿಮ್ಮ ಮನೆಯಲ್ಲಿ 6 ಜನ ಇದ್ರಿ. ಏನಂತ ಕರಿತೀರಾ ಯಜಮಾನ್ರನ್ನ? ರೀ ಅಂತಾನೆ ಕರೀತಾರೆ. ರೀ ಅಂತಾನೆ ಕರೀತಾರೆ. ಕರೀರಿ. ಪ್ರೀತಿ ಜಾಸ್ತಿ ಬಂದಾಗ ಇಲ್ಲ ರೀ ಅಂತಾನೆ ಕರೀ. ಅವಾಗ್ಲೂ ರೀ ಅಂತಾನೆ ಜಾಸ್ತಿ ಬಂದಾಗ ಲೋನ್ ರೀ, ಲೋನ್ ಕರೀರಿ. ರೀ ಬರ್ರಿ. ಈಗ ನಿಮ್ಮ ಮೊದಲನೇ ಪ್ರಶ್ನೆ ಸರ್, ನಿಮ್ಮ ಮನೆಯಲ್ಲಿ ನೀವು ಹಾಗೂ ನಿಮ್ಮ ಹೆಂಡತಿ ಮಧ್ಯೆ ತುಂಬಾ ಚರ್ಚೆ ನಡೆಯೋದು ಯಾವ ಒಂದು ವಿಷಯಕ್ಕೆ? ಯಾವ್ದಾದ್ರು ವಿಷಯ ಹೇಳಿಲ್ಲ ಅನ್ನೋದು ವಿಷಯದ ಬಗ್ಗೆ. ಅಂದ್ರೆ ನೀವು ಅವ್ರಿಗೆ ಯಾವ್ದಾದ್ರು ವಿಷಯ ಹೇಳಲಿಲ್ಲ ಅಂದ್ರೆ ಆ ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೆ. ಆಗುತ್ತೆ. ಓಕೆ, ಅದು ಯಾವ ವಿಷಯ ಬೇಕಾದ್ರೆ ಯಾವ ಆಗಿರ್ಬೋದು. ವಿಷಯ ನೀವೇನಾದ್ರು ಮುಚ್ಚಿಟ್ರೆ ಹೇಳಿಲ್ಲ ಅಂದ್ರೆ ಯಾವ್ದಾದ್ರು ವಿಷಯ ಮುಚ್ಚಿಟ್ರೆ ಆಯ್ತು, ಏನಾದ್ರು ಯಾವ್ದೋ ವಿಷಯ ಹೇಳಿಲ್ಲ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಓಕೆ, ಅದನ್ನ ಲಾಕ್ ಮಾಡ್ಬೋದಾ? ಎಸ್. ಓಕೆ, ಆ ಉತ್ತರ ಲಾಕ್ ಮಾಡ್ತಾ ನಿಮ್ಮ ಎರಡನೇ ಪ್ರಶ್ನೆ, ನೀವು ಮೊದಲನೇ ಬಾರಿ ನಿಮ್ಮ ಹೆಂಡತಿಯನ್ನ ನೋಡೋದಕ್ಕೆ ಹೋದಾಗ, ಅವ್ರ ಮನೆಗೆ ಹೆಣ್ಣು ನೋಡೋದಕ್ಕೆ ಹೋದಾಗ ಎಷ್ಟು ಜನ ಇದ್ರು ಅಲ್ಲಿ, ಅವ್ರನ್ನು ಸೇರಿಸಿ? ರಫ್ಲಿ ಒಂದು 5 ಜನ ಇದ್ರು ಮೇಡಮ್. ಲಾಕ್ ಮಾಡ್ಬೋದಾ? ಓಕೆ ಸರ್, ಈಗ ಮದುವೆಯಾಗಿ 10 ವರ್ಷ ಆಗಿದೆ ಸರ್. ನಿಮ್ಮ ವೈಫಿಗೆ ನೀವು ಯಾವ್ದಾದ್ರೂ ವಿಷಯಕ್ಕೆ ಸಾರಿ ಹೇಳೋದಿದ್ರೆ, ಥ್ಯಾಂಕ್ಸ್ ಹೇಳೋದಿದ್ರೆ, ಅಥವಾ ನೀವು ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳೋದಿದ್ರೆ, ಸಾರಿ ಹೇಳೋದಿದ್ರೆ, ಈ ಕ್ಷಣ ನಿಮ್ದು. ನಿಮೆ ಸಾರಿ ಕೇಳೋದಂದ್ರೆ ಭಾಳ ಇದೆ. ಸಾರಿ ಕೇಳೋದು ನಿನ್ನ ಹತ್ರ. ಆದರೆ ಒಂದು ಕೆಟ್ಟಗಳೇ ನಡೆದಿತ್ತು. ಏನಿಲ್ಲ, ನಮ್ಮ ಇಬ್ಬರು ಜಗಳದ ಮೇಲೆ ಮಕ್ಕಳಿಗೆ ಪರಿಣಾಮ ಬಿದ್ದಿತ್ತು. ಆದ ನಂತರ ನಾನು ನಿನ್ನ ಜೊತೆ ಜಗಳ ಆಡಿಲ್ಲ. ಸೊ ಆ ಪರಿಣಾಮ, ಆ ಬಿದ್ದ ಕ್ಷಣದಿಂದ ಆಗಿರೋ ಜಗಳಕ್ಕೆ ನಾನು ಅದಕ್ಕೆ ಸಾರಿ ಕೇಳ್ತೀನಿ. ಯಾಕಂದ್ರೆ ಆ ಥರ ನಾವು ಆಡಿದ್ದು ಮಕ್ಕಳಿಗೆ ಪರಿಣಾಮ ಬೀಳುತ್ತಂತ ನನಗೆ ಅವತ್ತು ಅರ್ಥ ಆಗಿತ್ತು. ಅದಾದ ನಂತರ ಮತ್ತೆ ಯಾವತ್ತೂ ಜಗಳ ಆಡಲ್ಲ ಅಂತಲೇ ಹೇಳಿದ್ದೆ. ಈಗ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆ ಕ್ಷಣಕ್ಕೆ ಸಾರಿ. ನಾನು ನಿಮ್ಮ ಜೊತೆ ಯಾವಾಗಲೂ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ತಿರ್ತೀನಿ. ಅದು ಇನ್ನು ಮುಂದೆ ಯಾವತ್ತೂ ಮಾಡಂಗಿಲ್ಲ, ಅದಕ್ಕಾಗಿ ಸಾರಿ ಕೇಳ್ತೀನಿ. ಈಗ ನಮ್ಮ ಎರಡನೇ ಜೋಡಿಯನ್ನ ಕರೆಯುವಂತ ಸಮಯ. ಅಂಜನಾ ಹಾಗೂ ಪ್ರಹ್ಲಾದ್ ಸರ್, ಬನ್ನಿ. ಇಲ್ಲಿ ಯಾರು ಇರ್ತೀರಾ? ಒಂದು 5 ನಿಮಿಷ ಯಾರು ಹೊರಗಡೆ ಹೋಗ್ತೀರಾ? ನಾನು ಹೋಗ್ತೀನಿ. ನೀವು ಹೋಗ್ತೀರಾ ಸರ್? ಬನ್ನಿ ಸರ್. ಓಕೆ ಮೇಡಮ್, ಡೈರೆಕ್ಟ್ ಆಗಿ ಮೊದಲನೇ ಪ್ರಶ್ನೆ ಬಂದ್ಬಿಡ್ತೀನಿ. ನೀವು ತವ್ರ ಮನೆಗೆ ಹೋಗಕ್ಕೆ ನಿಮ್ಮ ಯಜಮಾನ್ರು ಎಷ್ಟು ದಿನ ರಜಾ ಆಗ್ತಿದ್ರು? 4 ದಿವಸ. ಲಾಕಾ? ಓಕೆ, ಮುಂದಿನ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತವೆ. ನಿಮಗೆ ಕಾಮನ್ ಆಗಿ ಬರುವಂತ ಆರೋಗ್ಯ ಸಮಸ್ಯೆ ಏನು? ಈ 1 ವರ್ಷದಿಂದ ನನ್ನ ಕಾಲು ಪೇನಿಂದ ಆ ಸಮಸ್ಯೆ. ಸಾಮಾನ್ಯವಾಗಿ ಕಾಲು ನೋವಿನ ಸಮಸ್ಯೆ ಇದೆ ಅಂತ ಹೇಳ್ತಿದ್ರ. ಲಾಕ್ ಮಾಡೋಣ? ಲಾಕ್ ಮಾಡಿ. ಓಕೆ, ಯಜಮಾನ್ರ ಏನಂತ ಕರಿತೀರಾ? ರೀ ಅಂತ. ರೀ ಅಂತ ಕರಿತೀರಿ? ಕರೀರಿ. ಬರ್ರಿ. ನೇರವಾಗಿ ನಿಮಗೆ ಪ್ರಶ್ನೆಗೆ ಬಂದ್ಬಿಡ್ತೀನಿ ಸರ್. ನೀವು ಸಾಮಾನ್ಯವಾಗಿ ನಿಮ್ಮ ಹೆಂಡತಿಯವ್ರನ್ನ ಅವ್ರ ತವ್ರ ಮನೆಗೆ ರಜಾ ಹಾಕಿ ಕರ್ಕೊಂಡು ಹೋದಾಗ ಸಾಮಾನ್ಯವಾಗಿ ಎಷ್ಟು ದಿನ ರಜಾ ಹಾಕ್ತೀರಾ? 3 ದಿವಸ. 3 ದಿವಸ. ಓಕೆ, 3 ದಿವಸ. ಉತ್ತರ ಲಾಕ್ ಮಾಡೋದಾ ಸರ್? ಓಕೆ, ಮುಂದಿನ ಪ್ರಶ್ನೆ. ನಿಮ್ಮ ಹೆಂಡತಿಯವರಿಗೆ ಯಾವಾಗ್ಲೂ ಕಾಡುವಂತ ಒಂದು ಆರೋಗ್ಯ ಸಮಸ್ಯೆ, ಸಾಮಾನ್ಯವಾಗಿ ಕಾಡೋ ಆರೋಗ್ಯ ಸಮಸ್ಯೆ ಯಾವುದು? ಕಾಲಿಂದು. ಓಕೆ, ಅದನ್ನ ಲಾಕ್ ಮಾಡೋದಾ ಉತ್ತರ? ಎರಡು ಉತ್ತರ ಲಾಕ್ ಆಗಿದೆ ಸರ್. ಓಕೆ, ಈಗ ನೀವೇನಾದ್ರೂ ಸಾರಿ ಕೇಳಬೇಕು ಅಂತಿದ್ದೀರಾ ಸರ್? ಥ್ಯಾಂಕ್ಸ್ ಹೇಳ್ಬೋದು. ಸಾರಿ ಕೇಳುವಂತ ಕೆಲಸ ಇನ್ನೂ ಮಾಡಿಲ್ಲ ಅಂತ ಅನಿಸ್ತದೆ. ಇನ್ ಮುಂದಕ್ಕೆ ಮಾಡಕ್ಕಾಗಲ್ಲ ಬಿಡಿ. ಥ್ಯಾಂಕ್ಸ್ ಕೇಳ್ಬೇಕಲ್ವಾ? ಈ ಸಮಯ ನಿಮ್ದು, ಬನ್ನಿ. ನನ್ನ ಲಗ್ನ ಆಗಿ 32 ವರ್ಷದಿಂದ 32 ವರ್ಷ ಆಯ್ತು. ಆ ಲಗ್ನ ಆದ ಹೊಸದೊಳಗೆ ನಾನು ನೌಕರಿ ಕಾಯಂ ಆಗಿದ್ದಿಲ್ಲ. ಒಂದು 1 ವರ್ಷ 1.5 ವರ್ಷ ಆಗ ನೌಕರಿ ಕಾಯಂ ಆಯ್ತು. ಅಲ್ಲಿವರೆಗೂ ಸಹಕಾರದಿಂದ ಇದ್ದಿಲ್ಲ. ಅದಕ್ಕೆ ಈಗ ನಮ್ಮ ಸ್ಟ್ರಾಟಜಿ ದಂಪತಿಯನ್ನ ಬರಮಾಡ್ಕೊಳ್ಳುವಂತ ಸಮಯ. ಹನುಮಂತು ಹಾಗೂ ಪೂರ್ಣಿಮಾ ದಂಪತಿ, ದಯವಿಟ್ಟು ಬನ್ನಿ. ಸರ್, ಇಲ್ಲಿ ಯಾರು ಇರ್ತಾರೆ? ಬಾರ್ಡರ್ ಯಾರು ಇರ್ತಾರೆ ಸರ್? ಬಾರ್ಡರ್ ಹೋಗ್ಬೇಕಲ್ರಿ. ಬರ್ರಿ. ಓಕೆ ಮೇಡಮ್, ಡೈರೆಕ್ಟ್ ಆಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. 33 ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ. ಸೊ ಈ ಇಷ್ಟು ವರ್ಷದ ಜರ್ನಿನಲ್ಲಿ ಇಬ್ರು ಸೇರಿ ಫೇಸ್ ಮಾಡಿದಂತಹ ಒಂದು ಕಷ್ಟಕರವಾದ ದಿನ ಅಥವಾ ಘಟನೆ
ಯಾವುದು? ಆದ್ರೆ ಅವ್ರ ತಂದೆಯವ್ರು ತೀರ್ಕೊಂಡಾಗ ಮಾತ್ರ ಅವರು 7 ತಿಂಗಳು ಆದ್ಮೇಲೆ ಬಂದ್ರು. ಕಷ್ಟಕರ ಘಟನೆ ಅಂತಂದ್ರೆ ಹಂಗೇನಿಲ್ಲ, ಇದು ಒಂದು ನನ್ನ ಮನಸ್ಸಿಗೆ ಇದು ಅನ್ಕೊಂಡಿದ್ದು ನಾನು. ಈಗ ಅವ್ರು ಬಂದಿದ್ದ ದಿನ ತಗೊಳ್ಳೋಣ ಇಲ್ಲ ತಂದೆಯವ್ರು ತೀರ್ಕೊಂಡ ದಿನ ತಗೊಳ್ಳೋಣ? ಕಷ್ಟಕರವಾದ ದಿನ ಇಬ್ರು ಫೇಸ್ ಮಾಡಿದ್ದಾರೆ. ತೀರ್ಕೊಂಡಿದ್ದಾರೆ. ತೀರ್ಕೊಂಡಿದ್ದ ದಿನ. ಮುಂದಿನ ಪ್ರಶ್ನೆ, ಮದುವೆ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಕಂಡಂತ ಅತಿ ಖುಷಿಯಾದ ದಿನ ಯಾವುದು? ಖುಷಿಯಾದ ದಿನ ನನ್ನ ಮಗ ಹುಟ್ಟಿದ್ದ ಖುಷಿಯಾದ. ಮಗ ಹುಟ್ಟಿದ ದಿನ. ಓಕೆ ಓಕೆ. ದೊಡ್ಡವ. ಅಂದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರ, ನಿಮ್ಮ ಮಾವ ಅವ್ರು ತೀರ್ಕೊಂಡ ದಿನ ಅತಿ ದುಃಖಕರವಾದ ದಿನ, ನಿಮ್ಮ ಮಗ ಹುಟ್ಟಿದ ದಿನ ಅತಿ ಖುಷಿಯಾದ ದಿನ. ಲಾಕ್ ಮಾಡೋಣ? ಮಾಡ್ಬಿಡ್ರಿ ಸರ್. ಏನಂತ ಕರಿತೀರಾ? ರೀ ಅಂತ ಕರೀರಿ. ಬರ್ರಿ ಸರ್, ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಿಬ್ರದ್ದು ಮದುವೆ ಆದ ದಿನದಿಂದ ಇವತ್ತಿನ ದಿನದವರೆಗೂ ನಿಮ್ಮಿಬ್ರು ಜೀವನದಲ್ಲಿ ಒಂದು ದಿನ ಅಥವಾ ಘಟನೆ ಬಹಳ ಕಷ್ಟಕರವಾದದ್ದು ಇದು ಅಂತ ಅನ್ಸಿದ್ ಯಾವ್ದು? ನಾವು ದೂರ ಇರ್ತೀವಲ್ಲ, ಅದಕ್ಕೆ ದೂರ ಇರೋದು ಕಷ್ಟಕರವಾದ ಘಟನೆ ಅಥವಾ ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಮದುವೆಯಾದ ದಿನದಿಂದ ಇಲ್ಲಿವರೆಗೂ ತುಂಬಾ ಖುಷಿಯಾದ ಒಂದು ಗಳಿಗೆ ಮತ್ತು ದಿನ ಅನ್ನೋದಾದ್ರೆ ಯಾವ್ದು? ಖುಷಿ ನಾವು ಯಾವಾಗ ಬಂದಿರ್ತೇವೆ ಅವಾಗ ನನಗೆ ಖುಷಿ. ನೀವು ಯಾವಾಗ ವಾಪಸ್ ಬರ್ತೀರೋ ಅದೇ ಖುಷಿ. ಹೌದು, ಖಂಡಿತ. ದೂರ ಇದ್ದಾಗ ಕಷ್ಟಕರ ದಿನಗಳು, ನೀವಿಬ್ರು ಒಟ್ಟಿಗೆ ಇದ್ದಾಗ ಖುಷಿ ಅಂತ ಕನ್ಸಿಡರ್ ಮಾಡ್ತೀರ. ಈ ಉತ್ತರ ನಾವು ಲಾಕ್ ಮಾಡೋದಾ ಸರ್? ಓಕೆ, 2 ಪ್ರಶ್ನೆಗಳಿಗೆ ಇಬ್ರು 2 ಉತ್ತರಗಳನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಅವರಿಗೆ ಸಾರಿ ಕೇಳಬೇಕಾಗಿದ್ರೆ, ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ಈ ಕ್ಷಣ ನಿಮ್ದು. ದಯವಿಟ್ಟು ನೀವು ಹೇಳ್ಕೊಳ್ಳಿ. ಅದನ್ನ ನಾ ಹೇಳ್ತೇನೆ. ಬನ್ನಿ ಸರ್, ಬನ್ನಿ. ನಮ್ಮ ಮಕ್ಕಳ ಮರಿ ಸರಿಯಾಗಿ ಒಳ್ಳೆ ಒಂದು ಬೆಳೆಸಿ ಒಂದು ಸಂಸ್ಕಾರ ಕೊಟ್ಟು ಅದನ್ನು ಕಲಿಸಿ, ಶಾಲೆ ಕಲಿಸಿ, ಡಿಪ್ಲೊಮಾಗ ಇದ್ದ ಏನದ ಜಿಂದಾಲ್ದೊಳಗೆ ಅವನು ಸರಿಸಿದಾಗ ಅದಾನ. ಇನ್ನೊಬ್ಬ MBA ಅವನು ಕಲಿದೆವು. ಜಸ್ಟ್ ಅವನು ಬರೋದದ. ಒಳ್ಳೆ ಕೆಲಸ ಮಾಡಿ ನಿನಗೆ ನಾನು ಇಂಥ ಹೆಂಡತಿ ನೀ ಸಿಗ್ಬೇಕಾದ್ರೆ ನನಗೆ ಒಳ್ಳೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಿನಗೆ. ಯಾಕೆ ದೂರ ಇದ್ರು ನೀನೇ ಒಂದು ಮನೆ ಥರ ನೋಡ್ಕೊಂಡು ಹೊಂಟಿಯ. ಒಳ್ಳೆ ಏನು ಖುಷಿ, ಏನು ದುಃಖದ್ದೇನಲ್ಲ, ಒಳ್ಳೆ ಒಂದು ಹೆಮ್ಮೆ ವಿಷಯ. ಯಾಕಂದ್ರೆ ನಾ ದೂರ ಇರ್ತೀನಿ, ಆದರೆ ಎಲ್ಲರೊಳಗೂ ಬಾಳೆ ಮಾಡ್ಕೊಂಡು ಕಷ್ಟ ಇರುತ್ತೆ ಹೆಣ್ಮಕ್ಳೊಬ್ಬರ. ಆದರೂ ಇದೇ ಒಂದು ಹೆಮ್ಮೆ ನನಗೆ ಮತ್ತೆ ಕೇಳ್ತಿಲ್ಲ. ಥ್ಯಾಂಕ್ಸ್. ಓಕೆ, ಈಗ 4ನೇ ಜೋಡಿ, ಈ ಸುತ್ತಿನ ಕೊನೆಯ ಜೋಡಿ. ಆರ್ತಿ ಸುಭಾಷ್ ದಂಪತಿ, ದಯವಿಟ್ಟು ಬನ್ನಿ. ಸರ್, ಇಲ್ಲಿ ಯಾರು ಇರ್ತೀರಾ? ಮೇಕಪ್ ಮಾಡಿಸ್ಕೊಳಕ್ಕೆ ಯಾರು ಇರ್ತೀರಾ? ಮೇಡಮ್ ಮೇಕಪ್ ಹೋಗೋದು ಅವರೇ ಹೋಯ್ತಾರಾ? ಬನ್ನಿ ಮೇಡಮ್, ಏನೋ ಚೇಂಜ್ ಆಗೋಯ್ತಿಲ್ಲ ಒಂದು ಸ್ವಲ್ಪ. ಓಕೆ ಸರ್, ಡೈರೆಕ್ಟ್ ಆಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮ ಹೆಂಡತಿ ನಿಮ್ಮ ಯಾವ ಒಬ್ರು ರಿಲೇಟಿವ್ನ ಯಾವ್ದಾದ್ರು ವಿಷಯ ಹೇಳಿದಾಗ ಅವರು ತುಂಬಾ ನಂಬ್ತಾರೆ? ಅವ್ರ ಸಿಸ್ಟರ್. ಅವ್ರ ಸಿಸ್ಟರ್, ಅಕ್ಕನ ತಂಗಿನ ಹೆಸರು ಹೇಳ್ಬೇಕು. ಒಂದು ಪೂಜಾ ಅಂತ. ಪೂಜಾ, ಅವ್ರ ತಂಗಿ ಪೂಜಾನಾ? ತಂಗಿ ಪೂಜಾ. ಓಕೆ, ಲಾಕ್ ಮಾಡ್ಬೋದಾ? ಓಕೆ, ನಿಮ್ಮ 2ನೇ ಪ್ರಶ್ನೆ, ಮದುವೆ ಟೈಮಲ್ಲಿ ನಿಮ್ಮ ಅತ್ತೆ ಮಾವ ನಿಮ್ಗೆ ಯಾವ ಗಿಫ್ಟ್ ಕೊಟ್ಟಿದ್ರು? ಗೋಲ್ಡ್ ಕೊಟ್ಟಿದ್ದಾರೆ. ಏನು ಏನು? ಒಂದು ಚೈನು. ಒಂದು ಚೈನ್ ಕೊಟ್ಟಿದ್ದಾರೆ. ಚೈನ್ ಕೊಟ್ಟಿದ್ದಾರೆ. ಚೈನ್ ಓಕೆ, ಕೊಟ್ಟಿದ್ದಾರೆ. ಅದನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡೋದಾ? ಎಸ್ ಮೇಡಮ್. ನಿಮ್ಮ ಹೆಂಡತಿನ ಬಹಳ ಪ್ರೀತಿಯಾಗಿ ಮುದ್ದಿಂದ ಏನಂತ ಕರಿತೀರಾ ಸರ್? ಆರಿ ಅಂತ ಹೇಳಿ. ಏನಂತ? ಆರಿ. ಆರ್ತಿ ಅವ್ರನ್ನ ಆರಿ ಅಂತ ಕರೀರಿ ಸರ್. ಆರಿ ಬಂದ್ಬಿಡು. ಡೈರೆಕ್ಟ್ ಪ್ರಶ್ನೆ ಬಂದ್ಬಿಡ್ಲಾ? ನಿಮ್ಮ ರಿಲೇಟಿವ್ಸ್ ಅಲ್ಲಿ ಅಥವಾ ಯಾರೇ ಆಗಿರ್ಬೋದು, ಯಾರಾದ್ರೂ ಏನಾದ್ರು ಹೇಳಿದ್ರೆ ಪಟ್ ಅಂತ ನಂಬ್ತೀರಾ ಅಂದ್ರೆ ಆ ವ್ಯಕ್ತಿ ಯಾರು? ಮಮ್ಮಿ. ಮಮ್ಮಿ ಏನ್ ಹೇಳಿದ್ರು ನಂಬ್ತೀರಾ? ಲಾಕಾ? ಓಕೆ, ಮುಂದಿನ ಪ್ರಶ್ನೆ, ಮದುವೆ ಟೈಮಲ್ಲಿ ನಿಮ್ಮ ಯಜಮಾನ್ರಿಗೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟ ಉಡುಗೊರೆ ಏನು? ಚೈನ್. 2 ಪ್ರಶ್ನೆಗೂ ಲಾಕ್ ಮಾಡೋಣ ಉತ್ತರನ? ಪಕ್ಕನಾ? 14 ವರ್ಷ ಆಯ್ತು ಮದುವೆ ಆಗಿ. ಇದುವರೆಗೂ ನೀವು ನಿಮ್ಮ ಮಡದಿಗೆ ಅಥವಾ ನೀವು ನಿಮ್ಮ ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಸಾರಿ ಕೇಳಬೇಕು ಅನ್ನೋ ವಿಷಯ ಯಾವುದಾದ್ರೂ ಇದ್ರೆ ಈ ಸಮಯ ನಿಮ್ಮದು, ಕೇಳ್ಬೋದು. ನಾನು ಫಸ್ಟ್ ನಮ್ಮ ಮ್ಯಾರೇಜ್ ಆದ ತಕ್ಷಣ, ಮ್ಯಾರೇಜ್ ಆದ ನಂತರ ಒಂದು 9 ತಿಂಗಳಿಗೆ ನಮಗೂ ಡೆಲಿವರಿ ಆಗುತ್ತಿರುತ್ತೆ. ನಿನ್ನ ಟೈಮಿನಾಗ ಆ ಡೆಲಿವರಿ ಮೂಮೆಂಟ್ನಲ್ಲಿ ನಾ ಇರಲಿಲ್ಲ. ಆ ನೋವಿಗೆ, ನೀನು ಪಟ್ಟಂಥ ಕಷ್ಟಕ್ಕೆ ನಾನು ನಿನ್ನ ಜೊತೆಯಾಗಿ ಇರಬೇಕಾಗಿತ್ತು. ಆವಾಗ ನಿನ್ನ ಜೊತೆ ಇರಲಿಲ್ಲ. ಅದಕ್ಕೆ ನಾನು ಸಾರಿ ಕೇಳ್ತೇನೆ. ಈ ಸಂಚಿಕೆಯ 3 ಸುತ್ತುಗಳು ಮುಗಿದು, ಈ ಸುತ್ತಲ್ಲಿ ಯಾರು ಸರಿಯಾದ ಉತ್ತರನ ಕೊಟ್ಟು ಗೆಲ್ತಾರೋ ಅವರೇ
ಈ ಸಂಚಿಕೆಯ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮುತ್ತಾರೆ, ಜೊತೆಗೆ ಬಂಪರ್ ಬಹುಮಾನವನ್ನ ಗೆಲ್ತಾರೆ ಅಂತ ಹೇಳಿದ್ವಿ. ಕಡಿಮೆ ಸಮಯ ತಗೊಂಡು ಗೆದ್ದಿರುವಂತಹ ಜೋಡಿ ಪ್ರಹ್ಲಾದ್ ಮತ್ತು ಅಂಜನಾ ದಂಪತಿ. ಓಕೆ, ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಮುದ್ದಾದ ಜೋಡಿಗೆ ಸಿಗ್ತಾ ಇದೆ 32 ಇಂಚಿನ LED ಸ್ಮಾರ್ಟ್ ಟಿವಿ. ಹಾಗೆ ಮತ್ತೊಂದು ಉಡುಗೊರೆ ಕೂಡ ಇದೆ ಡೆನ್ವರ್ ಅವ್ರ ಕಡೆಯಿಂದ. ಡೆನ್ವರ್ ಡಿಯೋಡ್ರೆಂಟ್, ದ ರಿಯಲ್ ಸೆಂಟ್ ಆಫ್ ಸಕ್ಸಸ್. ನಮ್ಮ ಈ ವೇದಿಕೆಗೆ ಬರುವಂತ ಎಲ್ಲ ದಂಪತಿಗಳಿಂದ ನಮ್ಮ ವೇದಿಕೆಯಲ್ಲಿರೋ ಪ್ರತಿ ದಂಪತಿನೂ ಆದರ್ಶ ದಂಪತಿಗಳೇ. ಹಾಗಾಗಿ ನಿಮಗೂ ಕೂಡ ನಮ್ಮ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಇದೆ. ಇದು ಆದರ್ಶ ದಂಪತಿಗಳು ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ಡೆನ್ವರ್ ಡಿಯೋಡ್ರೆಂಟ್, ದ ರಿಯಲ್ ಸೆಂಟ್ ಆಫ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್.